ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಿರಣ್ ಬಗ್ಗೆ ಹೇಳೋದಾದ್ರೆ ಅವರು ಇಲ್ಲಿವರೆಗೂ ಒಂದು ಪ್ರೈವೇಟ್ ಫರ್ಮ್ ಅಲ್ಲಿ ಕೆಲಸ ಮಾಡ್ತಿದ್ರು ಅಂಡ್ ಕೋರ್ ಫಿನಾನ್ಸ್ ಅಲ್ಲಿ ವರ್ಕ್ ಮಾಡಿ ಒಂದು ಅರೌಂಡ್ 8 years ಎಕ್ಸ್ಪೀರಿಯನ್ಸ್ ಇರುವಂತ ವ್ಯಕ್ತಿ. ನನಗೆ ಇವ್ರ ಪ್ರೊಫೈಲ್ ಇಸ್ ಓಕೆ ಅಂತ ಅನಿಸ್ತು. ನಮ್ಮ ಕಂಪ್ನಿಗೆ ಸೂಟಬಲ್ ಕ್ಯಾಂಡಿಡೇಟ್. ಓಕೆ, ಸೊ ವಾಟ್ಸ್ ಯುವರ್ ಕ್ವಾಲಿಫಿಕೇಶನ್? MBA ಇನ್ ಫೈನಾನ್ಸ್ ಮಾಡಿದ್ದೀನಿ. ಮುಂಚೆ ಎಲ್ಲಿ ವರ್ಕ್ ಮಾಡ್ತಾ ಇದ್ರಿ? ಇದು ತಾನಿಯಾ ಎಂಟರ್ಪ್ರೈಸಸ್ ಅಂತ ಒಂದು ಕಂಪ್ನಿ ಮಾಡ್ತಾ ಇದೆ. ಯಾಕೆ ಬಿಟ್ರಿ ಕೆಲಸನ? ಇಟ್ಸ್ ಓಕೆ ಕಿರಣ್, ಏನಿದೆ ಹೇಳಿ, ನಥಿಂಗ್ ಟು ವರಿ. ಸರ್, ಅದು ಎಲ್ಲ ಕಡೆ ಇರೋ ಥರ ನನ್ನ ಪ್ರೀವಿಯಸ್ ಕಂಪ್ನಿನಲ್ಲೂ ಪಾಲಿಟಿಕ್ಸ್ ಇತ್ತು. ಸೀನಿಯರ್ಸ್ ಎಲ್ಲ ನನ್ನ ಅಗೇನ್ಸ್ಟ್ ಕಾನ್ಸ್ಪಿರಸೀಸ್ ಕ್ರಿಯೇಟ್ ಮಾಡಿಲ್ದಿರೋ ತಪ್ಪು ನನ್ನ ತಲೆ ಕಟ್ಬಿಟ್ಟು ಕೆಲಸ ಬಿಡೋ ಥರ ಮಾಡಿದ್ರು. ಅದು ಸರ್ ಹತ್ರ ಎಲ್ಲ ಡೀಟೇಲ್ ಹೇಳಿದ್ದೀನಿ. ಎನಿಥಿಂಗ್ ಮೋರ್ ಅನ್ನ? ನಾಟ್ ನೆಸರಿ. ಓಕೆ, ಈಸ್ ಓಕೆ ಫಾರ್ ಮೀ. ಫಾರ್ಮಲ್ ಡಿಸ್ಮಿಸ್. ಅಜಯ್, ನೀವಿಬ್ಬರಲ್ಲಿ ವೆಯ್ಟ್ ಮಾಡ್ತಾ ಇರಿ, ನಾನು ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ ಸೆಕೆಂಡ್, ಸಾರಿ. ನಿಮ್ಮ ಹೆಸರೇನು ಅಂತ ಹೇಳಿದ್ರೆ? ಓಕೆ ಸರ್, ಕಿರಣ್ ಅಂತ. ಬಟ್ ಸ್ಟಿಲ್ ಯಾಕೋ ನಿಮ್ಮನ್ನು ಎಲ್ಲೋ ಮೀಟ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನೆನಪು ಮಾಡ್ಕೊಳ್ಳಿ. ನಿಮಗೆ ನನ್ನನ್ನು ಮೀಟ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇಲ್ವಾ? ನೋ ಸರ್, ಐ ಡೋಂಟ್ ಥಿಂಕ್ ಸೊ. ಇದೇ ಫಸ್ಟ್ ಟೈಮ್. ಓಕೆ, ಕ್ಯಾರಿ ಆನ್. ಸಿ ಯು ಬ್ರೋ. ಗೆಳೆಯ, ಒನ್ ಸೆಕೆಂಡ್. ಹಾ ಭೂಮಿಕಾ, ಗೌತಮ್ ಅವರೇ, ನಿಮ್ಗೆ ಇಷ್ಟವಾದ ಅಡುಗೆ ಮಾಡಿ ಕ್ಯಾರಿಯರಲ್ಲಿ ಹಾಕಿ ಕಳಿಸಿದ್ದೀನಿ. ಹಾಂ, ಒಂದನ್ನು ಬಿಡದೆ ಎಲ್ಲಾನು ಟ್ರೈ ಮಾಡಿ, ಎಲ್ಲಾನು ಖಾಲಿ ಮಾಡಿ. ನಾನು ನಿಮಗೆ ಇದು ಸೆಪ್ರೇಟಾಗಿ ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಹೇಳದೇ ಇದ್ರು ಮಾಡ್ತೀರಾ. ಇದು ಕಾಮೆಂಟ್ ಅಲ್ಲ, ಕಾಂಪ್ಲಿಮೆಂಟು. ಫುಡ್ಡಿನ ವಿಷಯದಲ್ಲಿ ಎಲ್ಲರೂ ನಿಮ್ಮನ್ನು ಫಾಲೋ ಮಾಡಬೇಕು, ಒಂದು ಅಗ್ಳು ವೇಸ್ಟ್ ಮಾಡಬಾರ್ದು. ಊಟ ಮಾಡಿದ್ಮೇಲೆ ಹೇಗಿತ್ತು ಅಂತ ಹೇಳಿ. ಫೀಡ್ಬ್ಯಾಕ್ ಇಸ್ ವೆರಿ ಇಂಪಾರ್ಟೆಂಟ್. ಆಯ್ತು, ಖಂಡಿತ ಟ್ರೈ ಮಾಡ್ತೀನಿ. ಏನನ್ನಿಸ್ತು ಅನ್ನೋದನ್ನು ಹೇಳ್ತೀನಿ, ಖಂಡಿತವಾಗ್ಲೂ ಹೇಳ್ತೀನಿ, ಖಂಡಿತವಾಗಿ ಹೇಳ್ತೀನಿ. ಡೋಂಟ್ ವರಿ. ಶೋರ್, ಥ್ಯಾಂಕ್ ಯು. ಹಾಂ, ಬಾಯ್. ಓಕೆ, ಬಾಯ್. ಗೆಳೆಯ, ಏನಪ್ಪ? ಸೂಪರ್ ಕಣ. ನನಗಂತೂ ಇವತ್ತು ಸಖತ್ ಖುಷಿ ಆಗ್ತಾ ಇದೆ. ಏನೋ ಗೆಳೆಯ ಇದು, ಅತ್ತಿಗೆ ಜೊತೆ ಇವತ್ತು ನಗನಗ್ತಾ ಮಾತಲ್ಲೇ ಮುತ್ತು ದುರ್ಸ್ಕೊಂಡು ನಿಂತಿದ್ದಲ್ಲ. ನೀನು ಯಾವ ಥರ ಖುಷಿಯಾಗಿ ಹ್ಯಾಪಿಯಾಗಿ ಇರಬೇಕು ಅಂತ ನಾನು ಅನ್ಕೊಂಡಿದ್ನೋ, ಇವತ್ತು ಅದು ನೆರವೇರ್ಬಿಡ್ತು. ಐ ಆಮ್ ಹ್ಯಾಪಿ ಫಾರ್ ಯು. ಆಯ್ತು. ಹೌದು, ಏನೋ ಏನಂದ್ರು ಅಂತ ಅಷ್ಟೊಂದು ನಗ್ತಾ ಇದ್ದೆ. ಓಕೆ, ಕೆಲಸ ನೋಡೋದು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಂಥ ದೊಡ್ಡ ದೊಡ್ಡ ಮಾತುಗಳೆಲ್ಲ ಆಡ್ಬೇಡ ಕಣೆ. ಈ ಹೇಳೋದ್ ಬುದ್ಧಿಗೆ ಏನಾಗಿತ್ತೋ ಏನೋ. ಬಿಡಮ್ಮ. ಮಗಳು ಹುಟ್ಟಿದಾಗ ಮಗಳ ಜೊತೆ ಅವಳು ಮದ್ವೆ ಜವಾಬ್ದಾರಿನೂ ಬಂದ್ಬಿಡುತ್ತೆ. ಮೊದ್ಲೇ ನಮ್ಮನೆ ಪರಿಸ್ಥಿತಿ ಹೀಗಿದೆ, ಮುಂದೆ ಹೇಗೋ ಏನೋ. ಒಂದ್ ಒಳ್ಳೆ ಅವಕಾಶ ಬಂದಿದೆ, ಬಿಡಬಾರ್ದು. ಎಣ್ಣೆ ಬಂದಾಗ ಕಣ್ ಮುಚ್ಕೊಂಡ್ರು ಅವನಾಗ ಆಗ್ಬಿಡುತ್ತಲ್ಲ ಅಂತ ಅವಸರ ಮಾಡ್ಬಿಟ್ಟೆ ಕಣೆ. ಸಾಲ್ದು ಅಂತ ಶತ್ರುಗಳ ತರ ನಂದೇ ನಡಿಬೇಕು ಅಂತ ನಿಮ್ಮಪ್ಪನ ಜೊತೆ ಎಲ್ಲ ಜಗಳ ಮಾಡ್ಬಿಟ್ಟೆ. ನಿನ್ ಮನ್ಸಲ್ಲಿ ಏನಿದೆ ಅಂತಾನೂ ಅರ್ಥ ಮಾಡ್ಕೊಳ್ಳೋ ತಾಳ್ಮೆ ಇರ್ಲಿಲ್ಲ ನನ್ಗೆ.
ಮಾಡ್ಬಿಟ್ಟೆ ಕಣೆ ಪ್ರಣಿ. ಇನ್ಯಾವತ್ತೂ ಮದ್ವೆ ಆಗು ಅಂತ ನಾನಿನ್ನ ಬಲವಂತ ಮಾಡಲ್ಲ. ನೀನ್ ಎಷ್ಟು ಬೇಕಾದ್ರೂ ಓದು, ಏನ್ ಬೇಕಾದ್ರೂ ಮಾಡು, ನಾವೆಲ್ರೂ ನಿನ್ ಜೊತೆಗಿರ್ತೀವಿ. ಆದ್ರೆ ಅಮ್ಮ ಹೀಗ್ ಮಾಡ್ಬಿಟ್ಲಲ್ಲ ಅಂತ ಮನ್ಸಲ್ಲಿ ಇಟ್ಕೊಂಡು ಕೊರಗ್ಬೇಡ ಅಷ್ಟೆ. ಕ್ಷಮಿಸ್ಬಿಡು ಕದ್ದ. ಹೇ ಇರಿ, ಏನ್ ನೀನ್ ಕ್ಷಮಿಸು ಗಿಮ್ಸು ಅಂತೆಲ್ಲ ಕೇಳ್ಕೊಂಡು ಯಾರು ಮಾಡಿದಾರಂತ ತಪ್ಪ ನೀನ್ ಮಾಡಿದ್ಯಾ? ಎಲ್ಲಾ ತಾಯಂದ್ರು ಹೇಗೆ ಯೋಚನೆ ಮಾಡ್ತಾರೋ ನೀನು ಹಾಗೆ ಯೋಚನೆ ಮಾಡಿದ್ಯಾ? ಹೋಗ್ಲಿ ಬಿಡು, ಈಗ್ಲಾದ್ರೂ ಅರ್ಥ ಆಯ್ತಲ್ಲ, ಹೊಂದ್ಕೋಬೇಡ. ಅಮ್ಮ ಸಂಧ್ಯಾ, ಈಗಲಾದ್ರೂ ಕೈ ತೊಳ್ಕೊತೀರಾ? ಅರ್ಥ ಆಯ್ತು ಬಿಡಿ ಅಂಕಲ್, ಸಮಾಜ ಸೇವೆ ಮಾಡೋಣ ಅಂತ ಬಂದೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ, ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಹಲೋ ಸರ್, ನೀವೇನೇ ಯೋಚನೆ ಮಾಡಬೇಡಿ, ಇದಕ್ಕಿಂತ ಒಳ್ಳೆ ಹುಡುಗಿನ ಹುಡ್ಕೊಡ್ತೀನಿ. ಹಬ್ಬ ಮುಗಿತದ. ಇನ್ಮೇಲಾದ್ರೂ ಮದುವೆ ವಿಷಯ ಬಂದಾಗ ಅಪ್ಪ ಅಮ್ಮದಿರು ಜಗಳ ಮಾಡದೆ ಮಕ್ಕಳ ಮನಸ್ಸಲ್ಲೂ ಏನಿದೆ ಅಂತ ತಿಳ್ಕೊಳ್ಳಿ. ಏ ಗಿರಿಜಾ, ಗಿರಿಜಾ ಏನಮ್ಮ ನೀನು? ಕಣ್ಣುಡಿಸ್ಕೊ. ಪ್ರಣಯ್, ನಿಮ್ಮಮ್ಮಂಗೆ ನೀನೇ ನಿನ್ ಕೈಯಾರೆ ಬಿಸಿ ಬಿಸಿ ಕಾಫಿ ಮಾಡಿಕೊಡು, ಸರಿ ಹೋಗ್ತಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇಲ್ಲಿ ನೆರೆದಿರುವ ಎಲ್ಲರಲ್ಲೂ ವಿನಂತಿ, ದೇವಸ್ಥಾನದಲ್ಲಿ ಸುಮ್ಮನೆ ಕೂರ್ಬಾರ್ದಂತೆ, ಹಾಗಾಗಿ ದೇವರಲ್ಲಿ ಬೇಡ್ಕೊಳ್ಳಿ ನನ್ನ ಮದುವೆ ಬೇಗ ಆಗ್ಲಿ ಅಂತ. ಶ್ರೀಕಾಂತ, ಒಂದೇ ಮದುವೆ ಸಾಕ? ಸುಮ್ಮನೆ ಇರಿದ್ರು ಸರ್, ಸದ್ಯಕ್ಕೆ ಒಂದಾಗ್ಲಿ, ಆಮೇಲೆ ಮಿಕ್ಕಿದ್ ನೋಡ್ಕೊಳ್ಳೋಣ. ಶ್ರೀಕಾಂತ, ಅದಕ್ಕೆ ಹೇಳೋದು ಅತ್ಯಾಸನ ಬಿಡಿ ಅಂತ. ನೋಡೋಕೊಳ್ಳೆ ಹಿಂಗ್ತಿಂದ ಮಗನ್ ತರ ಇದ್ದೀರಾ, ನಿಮ್ಗೆ ಎರಡೆರಡು ಮದ್ವೆ ಬೇಕಾ? ನಾನು ಎರಡೇ ಬೇಕು ಅಂತ ಎಲ್ಲ ಹೇಳ್ದೆ ಮೇಡಮ್, 3-4 ಆದ್ರೂ ಓಕೆ. ದೇವಸ್ಥಾನದಲ್ಲಿದ್ದೀರಾ, ಅತ್ಯಾಸೆ ಪಟ್ಟರೆ ಏನಾಗುತ್ತೆ ಗೊತ್ತಾ ಮಿಸ್ಟರ್ ಲಕ್ಷ್ಮೀಕಾಂತ? ಅಯ್ಯಯ್ಯೋ, ಬೇಡ ಬೇಡ ಬೇಡ, ಬಿಡ್ತು ಈ ಜನ್ಮಕ್ಕೆ ಒಂದು ಮದುವೆ ಆಗ್ಲಿ ಸಾಕು. ಅಮ್ಮ, ಅಂತೂ ಇಂತೂ ನಿನ್ ಮರಿ ಮೊಮ್ಮಗು ನಾಮಕರಣನ ನೋಡಾಯ್ತು. ಹ್ಞೂ ಕಣೆ ಸುಹಾಸಿನಿ, ತುಂಬಾ ಥ್ಯಾಂಕ್ಸ್ ಕಣೆ. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕಮ್ಮ? ಆಕ್ಚುಲಿ ನಮ್ ಪುಣ್ಯ, ನಿನ್ ಮರಿ ಮೊಮ್ಮಗನ ನಾಮಕರಣದಷ್ಟೊತ್ತಿಗೆ ನಿನಗೆ ಕಣ್ ಬಂತಲ್ಲ. ಯಾಕಮ್ಮ ಹಾಗ್ನಗ್ತಾ ಇದೆಯಾ? ಏನಾಯ್ತು? ನನಗೆ ಮೊದಲೇ ಕಣ್ಣು ಕಾಣಿಸ್ತಾ ಇತ್ತು ಸುಹಾಸಿನಿ. ಅಂದ್ರೆ ನನಗೆ ಕಣ್ಣು ಬಂದಿದ್ದು ಗಣೇಶನ ಹಬ್ಬದ ದಿವಸ ಅಲ್ಲ, ಕನಕ ಅಭಿಷೇಕ ಆಯ್ತಲ್ಲ ನನಗೆ, ಆವತ್ತೇ ನನಗೆ ಕಣ್ಣು ಕಾಣಿಸೋದಕ್ಕೆ ಶುರುವಾಗಿದ್ದು. ಆದ್ರೆ ನನ್ನ ಕಣ್ಣು ಕಾಣ್ತಾ ಇದೆ ಅಂತ ನಾನು ಯಾರಿಗೂ ಹೇಳಲಿಲ್ಲ. ಯಾಕೆ? ನೀನನ್ನ ಯಾಮಾರಿಸೋದಕ್ಕೆ ಕಡೆ. ಯಾಕ್ರಿ ಕಾಂತ ಹಿಂಗ್ ಒಂದೇ ಕಣ್ಣಲ್ಲಿ ಅಳ್ತಿದ್ದೀರಾ? ನಾನು ಅವತ್ತೇ ಹೇಳ್ದೆ ಈ ಅಜ್ಜಿಗೆ ಕಣ್ ಕಾಣಿಸ್ತಾ ಇದೆ ಅಂತ, ನೀವು ಯಾರು ನನ್ನ ಮಾತೇ ನಂಬಿಲ್ಲ. ಎಲ್ಲರೂ ನಾಯಿ ಹೊಡೆದು ಕ್ಯಾಕೊಂಡು ತೂಗುದ್ರಿ. ಆದ್ರೂ ಕಮಂಗೆ ಕಾಂತ, ಆದ್ರೂ ಪಾಪ ಕಣ ನೀನು. ಅಜ್ಜಿ, ನಿಮಗೆ ಕಣ್ ಕಾಣಿಸ್ತಾ ಇದ್ದಾಗ ನೀವು ಸೂಜಿಗೆ ದಾರನ ನೀಟಾಗಿ ಕೋಣಿಸ್ತಾ ಇದ್ರಿ. ಇದು ಹೇಗ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಕ್ಕೆ, ಇದು ದೊಡ್ಡ ವಿದ್ಯೆ, ದಿನ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರಿ. ನಾನು ಅದನ್ನ ದಿನ ಕಣ್ಮುಚ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಸೂಜಿನ ಕೈಗೆ ಚುಚ್ಕೊಂಡು ಸಾಕಾಯ್ತು. ನೀವು ಈ ತರ ಎಲ್ಲ ಮೋಸ ಮಾಡ್ಬಾರ್ದಿತ್ತು ನಂಗೆ. ಹೋಗ್ಲಿ ಬಿಡ್ರಿ ಕಾಂತ, ಅಳ್ಬೇಡಿ. ಸರಿ,
ಹೋಗ್ತಾ ನಿಮಗೆ ಒಂದು ಒಳ್ಳೆ ಅದು ಏನು ಮಜೆ ಕೊಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಹೇಳ್ದೆ ಅವಳ ಹತ್ರ? ಇಲ್ಲ, ನಾನೇನು ಹೇಳಿಲ್ಲ. ನೋಡು, ಈ ಏಟೆಲ್ಲ ನಿಮ್ಗೆ ಬೇಕಾ? ನಾ ಎಷ್ಟು ಕಷ್ಟಪಡ್ತೀನಿ ಗೊತ್ತಾ ನಿಮ್ಗೆ ಹೊಡೆಯೋಕ್ಕೆ? ಬೇಸಿಕ್ಲಿ ನಾ ತುಂಬ ಸಾಫ್ಟ್, ಲೈಕ್ ಚಾಕ್ಲೇಟ್ ಹೀರೋ. ಆದರೆ ನೀ ನಾನು ವಿಲನ್ ಮಾಡ್ತಿದ್ಯಾ. ಈ ಮನೇಲಿ ಹೇಗಿರಬೇಕು ಅಂದಿದನೋ ಹಾಗೆ ಇರಬೇಕು. ಈ ಗೋಳೆಲ್ಲ ಬಿಟ್ಟಾಕಿ ಗಂಡ ಏನು ಹೇಳ್ತಾರೋ ಅದಕ್ಕೆ ಒಪ್ಪೋ. ಆಮೇಲೆ ನನ್ನ ಜೊತೆ ಕೈ ಜೋಡಿಸು. ಎಲ್ಲ ನಿಂದೆ ಅಲ್ವಾ? ಪಾಪಿ, ಯಾವಳಗ್ ಬೇಕು ನಿನ್ನ ಹಣ, ಆಸ್ತಿ, ಅಧಿಕಾರ, ಅಂತಸ್ತು? ನಿನ್ನಂತವನ್ ಜೊತೆ ಕೈ ಜೋಡಿಸಿ ಬದುಕೋ ಬದಲು ಜೀವನ ಪರ್ಯಂತ ಕೈ ಕಾಲು ಮುರ್ಕೊಂಡು ಏಜೆ ಕಾಲಡಿ ಬಿದ್ದಿದ್ರು ನನ್ಗದ್ರಲ್ಲಿ ಹೆಮ್ಮೆ ಇದೆ. ಪಕ್ಕಾ ಏಜೆ ಬರ್ತಿದ್ದಾನೆ. ಇದು ಅವನ ಚಪ್ಪಲಿ ಸೌಂಡು. ಅವನ ಚಪ್ಪಲಿ ಸೌಂಡು ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅವ್ರ ಚಪ್ಪಲಿ ನಿಂಗೆ ಪರಿಚಯ ಇದ್ದಿದ್ರೆ ನೀನ್ ಇಷ್ಟು ಕೆಟ್ಟವನಾಗ್ತಿರ್ಲಿಲ್ಲ. ದುರ್ಗಾ, ಪ್ಲೀಸ್ ದುರ್ಗಾ, ಏನಾದರೂ ಮಾತಾಡು ದುರ್ಗಾ, ಮಾತಾಡು ದುರ್ಗಾ. ಕಿಶೋರ್, ನಾವು ನಿನ್ನ ಸಂಕಟ ಅರ್ಥ ಆಗುತ್ತೆ. ನಿನ್ನ ಲೈಫಲ್ಲಿ ಇಷ್ಟೆಲ್ಲ ಆಗಿರೋದು, ದುರ್ಗಂಗೆ ಅನ್ಯಾಯ ಆಗಿರೋದು, ಎಲ್ಲದಕ್ಕೂ ಒಬ್ಬ ಕಾರಣ ಇದ್ದಾನೆ. ನಿನಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಬಂದಿದ್ದೀನಿ. ದುರ್ಗಾ, ದುರ್ಗಾ, ಬಾ ಅಂತ ಬಾ. ಕೇಳು. ಅಭಿ, ಅದು ಅಂತ ಯಾಕೆ ಹಿಂದೆ ಮುಂದೆ ನೋಡ್ತಿದ್ಯಾ? ಕೇಳು. ನೀನು ಕೇಳಿದ್ರೆ ಹೇಳ್ತಾರೆ. ಕೇಳು ದುರ್ಗನ. ದುರ್ಗಾ, ನೋಡು, ನಿನಗೋಸ್ಕರ ರಕ್ತ ಸುರಿಸಿರೋ ಅಂತರ ಬಂದಿದ್ದಾಳೆ. ನೀನು ಸೇವೆ ಮಾಡಿದ್ದಾಳೆ. ಅವಳಿಗೆ ಒಂದೇ ಒಂದು ಆನ್ಸರ್ ಬೇಕು. ಹೇಳು, ನಿನ್ನನ್ನು ಕಿಡ್ನಾಪ್ ಮಾಡಿದ್ಯಾರು? ಹೇಳು. ನಿನ್ನನ್ನ ಕೇಳ್ತಿರೋದು ದುರ್ಗಾ. ಹೇಳು. ನನ್ನ ಮಾತಿಗೆ ಬೆಲೆ ಕೊಡ್ಲಿಲ್ಲ. ನಿನ್ ಸೇವೆ ಮಾಡಿರೋ ಅಂತವ್ರ ಮಾತು ಬೆಲೆ ಕೊಡಲಿಲ್ಲ. ಇನ್ ಯಾರು ಬಂದು ಕೇಳ್ಬೇಕು? ದಯವಿಟ್ಟು ನನ್ನೇನು ಕೇಳ್ಬೇಡಿ. ನನಗಾಗ್ತಿಲ್ಲ, ಬಿಟ್ಬಿಡಿ. ನನಗೇನು ಗೊತ್ತಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಘಮ ಅಂತಿದೆ. ಹಾಕಿನ ಸ್ವಲ್ಪ ಹಾಕು. ನನ್ಗೆ ಹಶ್ವಾಗಿರೋದಕ್ಕೂ ನೀನ್ ಮಾಡಿರೋ ತಿಂಡಿ ರುಚಿಗೂ ಸಖತ್ತಾಗಿ ಮ್ಯಾಚಿಂಗ್ ಆಗ್ತಿದೆ. ಯಾಕೆ ಪಾರು, ಒಂಥರ ಇದ್ಯಾ? ಏನಿಲ್ಲ ಚಿಕ್ಕತ್ತೆ. ನೀನ್ ತಿಂಡಿ ತಿಂದ್ಯಾ? ನಿನಗ್ ಸುಳ್ಳು ಹೇಳೋದಕ್ಕೂ ಬರಲ್ಲ ಪಾರು. ಈ ಮನೆ ಯಜಮಾನಿ ನಮ್ಮ ಅಕ್ಕನಿಂದ ಹಿಡ್ದು ಈ ಮನೇಲಿ ಕೆಲಸ ಮಾಡೋರು ತಿಂಡಿ ತಿನ್ನೋವರೆಗೂ ನೀನ್ ತಿಂಡಿ ತಿನ್ನಲ್ಲ ಅಂತ ನನಗ್ ಗೊತ್ತಿದೆ. ಬಾ, ನನ್ನ ಒಟ್ಟಿಗೆ ಕೂತ್ಕೊಂಡು ನೀನು ತಿಂಡಿ ತಿನ್ನು. ನನಗ್ ಬೇಡ ಚಿಕ್ಕತ್ತೆ, ನನಗ್ ಹಸಿವಿಲ್ಲ. ಹಸಿವಿಲ್ವಾ? ಯಾಕೆ? ಅಂಥದ್ದೇನಾಯ್ತು? ಯಾರಾದ್ರೂ ಏನಾದ್ರು ಅಂದ್ರ ಹೇಳು, ಗ್ರಾಚಾರ ಬಿಡಿಸ್ಬಿಡ್ತೀನಿ. ಇಲ್ಲ ಚಿಕ್ಕತ್ತೆ, ನಮ್ ಪುಟಾಣಿ ತಿಂಡಿ ತಿಂದ ಶಾಲೆಗೆ ಹೋಗಿದ್ದಾಳೆ. ಅವಳು ತಿಂಡಿ ತಿಂದಿಲ್ಲ ಅಂದ್ಮೇಲೆ ನನಗ್ ತಿನ್ನೋದಕ್ಕೆ ಹೇಗ್ ಮನ್ಸು ಬರುತ್ತೆ ಹೇಳಿ?
ಮಗು ಯಾಕೆ ತಿಂಡಿ ತಿನ್ಲಿಲ್ಲ? ಗೊತ್ತಿಲ್ಲ ಚಿಕ್ಕತ್ತೆ, ಕೇಳಿದ್ದಕ್ಕೆ ನನಗೆ ಬೇಡ ಅಂತ ಮಾತ್ರ ಹೇಳಿದ್ಲು. ಇವತ್ತು ಯಾಕೋ ನನ್ನ ಹತ್ರ ಸರಿಯಾಗೂ ಮಾತಾಡ್ಲಿಲ್ಲ. ಮಗು ಹಸ್ಕೊಂಡು ಹೋಗಿದೆ ಅಂತ ನೀನು ತಿಂತಾ ಇಲ್ವಾ? ಅದಕ್ಕೆ ಹೇಳೋದು ತಾಯಿ ಹೃದಯ ಅಂತ. ಮಕ್ಕಳಿಗೆ ಬೇಜಾರಾದ್ರೆ ತಾಯಿ ಕರಳು ಕಿವುಚದಂಗಾಗತ್ತೆ. ಅವಕ್ಕೇನಾದ್ರೂ ಸ್ವಲ್ಪ ನೋವಾದ್ರೂ ತಾಯಿ ಜೀವನೇ ಹೋದಂಗಾಗತ್ತೆ. ಈ ಪ್ರಪಂಚದಲ್ಲಿ ಬೆಲೆನೇ ಕಟ್ಟಕ್ಕಾಗದೆ ಇರೋ ಸಂಬಂಧ ಅಂದ್ರೆ ಅದು ತಾಯಿ ಮಗುವಿನ ಸಂಬಂಧ. ಮಕ್ಕಳು ಹತ್ರೆ ನಾವು ಅಳ್ತೀವಿ, ಮಕ್ಕಳು ನಕ್ರೆ ನಾವು ನಗ್ತೀವಿ. ಒಟ್ನಲ್ಲಿ ಕೊನೆವರೆಗೂ ನಮಗೆ ಗೊತ್ತಿಲ್ದಂಗೆ ನಾವು ಮಕ್ಕಳು ಕೈಗೊಂಬೆ ಆಗಿರ್ತೀವಿ. ಈಗ ನೀನ್ ತಿನ್ನು ಅಂತ ಹೇಳೋದಕ್ಕೆ ನನಗೆ ಮನ್ಸು ಬರ್ತಾ ಇಲ್ಲ ಪಾರು. ಹಾಗಂತ ಎಷ್ಟೊತ್ತವರೆಗೂ ಹಸ್ಕೊಂಡಿರ್ತೀಯ? ಇಲ್ಲ ಚಿಕ್ಕತ್ತೆ, ನಮ್ಮ ಪುಟಾಣಿ ಮನೆಗೆ ಬಂದ್ಮೇಲೆ ನನ್ನ ಕೈಯಾರೆ ಅವಳಿಗೆ ತಿನ್ಸಿದ್ಮೇಲೆ ನನ್ನ ಮನ್ಸಿಗೆ ಸಮಾಧಾನ ಆಗೋದು. ಆಮೇಲೆ ನಾನು ತಿನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರಾಯ್ತು ಬಿಡಿ. ಅಲ್ಲಿವರೆಗೂ ನನಗೆ ತಿನ್ನು ಅಂತೆಲ್ಲ ಬಲವಂತ ಮಾಡಬೇಡಿ ಚಿಕ್ಕತ್ತೆ. ಮಗು ಮೇಲೆ ಪ್ರಾಣನೇ ಇಟ್ಕೊಂಡಿರೋ ನಿನಗೆ ಆ ದೇವರು ಈ ರೀತಿ ಅನ್ಯಾಯ ಮಾಡಬಾರ್ದಾಗಿತ್ತು. ಸ್ವಲ್ಪನೂ ಕರುಣೆನೇ ಇಲ್ಲ ಅನ್ಸುತ್ತೆ ಅವನಿಗೆ. ಅದು ಯಾವಾಗ ನಿನಗೆ ನ್ಯಾಯ ಸಿಗುತ್ತೋ, ನಿನ್ನ ಮಗು ನಿನ್ನ ಮಡಿಲನ್ನ ಅದು ಯಾವಾಗ ಸೇರುತ್ತೋ ನಾನು ನೋಡ್ತೀನಿ. ಕಾಲ ಹೀಗೆ ಇರಲ್ಲ. ಯಾಕೆ ಚಿಕ್ಕತ್ತೆ ಕೈ ತೊಳೆದ್ಬಿಟ್ರಿ? ತಿಂಡಿ ಹಾಗೆ ಇದೆ. ನೀನು ಉಪವಾಸ ಇದ್ದು ನಾನು ಮಾತ್ರ ಹೇಗೆ ತಿನ್ಲಿ? ಮಗು ಬಂದ್ಮೇಲೆ ಸಂಜೆ ಒಟ್ಟಿಗೆ ಊಟ ಮಾಡಿದ್ರಾಯ್ತು. ಈಗ ನಂಗೆ ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದೇನಾಯ್ತು ಅಂತ ಹೇಳುವಿ. ಹಿಂಗೆ ನನ್ನ ಕೆನ್ನೆ ಮಗು ಕಣ್ಣೀರು ಬಂದಾಗ ಅಯ್ಯೋ ಜೀವನ ಇಷ್ಟೇ ಅಂತ ಅಂದ್ಕೊಂಡು ಕಣ್ಣು ಒರೆಸ್ಕೊಂಡು ಸುಮ್ಮನೆ ಆಗ್ಬಿಡ್ತಿದ್ದೆ. ಆದರೆ ನನ್ನ ಮಕ್ಕಳ ಕಣ್ಣಾಗ ನೀರು ನೋಡಿದ್ರೆ ನಾನು ಎದೆ ದಸಕ್ಕಂತದೆ. ಶಿವನಾಯ್ತು ಕಂದ. ಅವೇ ಬಾ ಯೋದೊಳಪ್ಪ. ಶಿವನಾಯ್ತು ಮಗ. ಅಳಿಯಂದ್ರೆ ಚಂದಕ್ಕೆ ಹೊರ್ತಾನೆ. ನಾನೊಬ್ಳು ಕೈನಾಗೆ ಅವನ್ನ ವಿಚಾರಿಸ್ಕೊಳಕ್ ಆಗಕ್ಕಿಲ್ಲ ಅಂತ ಅದ್ಯಾವ್ರು ಅವ್ರಿಗೆ ಇನ್ನೊಬ್ಳನ್ನ ಶಿವನೇ ಹೇಳ್ತಿದ್ದೀಯ ಮಗ? ನಿಮ್ಮ ಹಳ್ಳಿಯಂದ್ರಿಗೆ ಬೆಂಗಳೂರಿನಾಗೆ ಅವ್ರನ್ನ ನೋಡ್ಕೊಳಕ್ ಹೊಸ ಗೆಳತಿ ಸಿಕ್ಕವ್ರೆ. ಕೇಳ್ತೀನ? ಅವ್ರ ಜೊತೆ ಪಾಠ ಮಾಡೋ ವಿನುತಾ ಮೇಡಮ್, ಅವ್ರ ಜೊತೆ ಸಿಯಾನೆ ಸಲ್ಗೆ ಐತೆ ಅಂತ ನನಗೆ ಅನಿಸ್ತೈತೆ ಕಣವ. ಇದು ತಪ್ಪು ಅಂತ ನನಗೆ ಗೊತ್ತೈತೆ ಕಣವ. ಆದ್ರೂ ನನ್ನ ಮನ್ಸು ನನ್ನ ಮಾತನ್ನ ಕೇಳ್ತಿಲ್ಲ. ಹುಚ್ಚಿ, ಇಬ್ರು ಒಂದೇ ಕಡೆ ಕೆಲಸ ಮಾಡ್ತಾರೆ ಅಂದ್ಮ್ಯಾಕೆ ಒಬ್ರಿಗೊಬ್ರು ಆಗ್ಬೇಕಲ್ವಾ? ಅದಕ್ಕೆ ಸ್ನೇಹ ಬೆಳೆದಿರ್ಬೇಕು, ಆಟೆಯ. ಅದನ್ನ ನೀನು ಹಿಂಗೆ ಯಾಕೆ ತಿಳ್ಕೊಂಡಿದೀಯ? ಹೆಣ್ಣಿಗೆ ಇಂಥ ಯೋಚನೆ ಎಲ್ಲ ಬರಬಾರ್ದು ಕಣವಿ. ಬಂದ್ರೆ ಸಂಸಾರದಾಗೆ ಸಾರ ಕಳ್ಕೋಬೇಕಾಯ್ತದೆ. ತಾಳ್ಮೆ ಮುಖ್ಯ. ಅಲ್ಲವ, ನನಗೊಂದು ಮಾತು ಹೇಳ್ದೆ. ಆ ಮೇಡಮ್ನ ರಾತ್ರಿ ಹೊತ್ತು ಇಲ್ಲಿ ಕರ್ಕೊಂಬರೋಷ್ಟು ಸ್ನೇಹ ಸಲ್ಗೆ ಬೆಳೆಸ್ಕೊಂಡವ್ರೆ ಅನ್ಯಾಕೆ ನನ್ನ ಮನ್ಸು ಕೆಡ್ದೇ ಇರ್ತೈತೇನಮ್ಮ. ಆದ್ರೆ ನಾನು ಹಳ್ಳಿಯವಳು, ಅವ್ರ ಸಂಬಂಧ ನನಗೆ ಇರಕ್ ಬರಕ್ಕಿಲ್ಲ. ಆದ್ರೆ ಇವರು ಆ ಮೇಡಮ್ ತಮ್ಮ ನಡ್ಕೋತಿರೋದು ನೋಡಿದ್ರೆ
ಅವ್ವ ನಿನ್ ಮಡ್ಲ ನಂಗೆ ಮಲಿಕೊಂಡು ನನ್ ಮನ್ಸಿನ ಭಾರನ ಕಳ್ಕೋಬೇಕು ಅನಿಸ್ತೈತೆ. ಅಯ್ಯೋ ನನ್ ಕಂದ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದಿವ್ಯಾ, ನಾನು ನಿನ್ನ ಹತ್ರ ಮಾತಾಡಬೇಕು. ನನಗೆ ನಿನ್ನ ಹತ್ರ ಮಾತಾಡಕ್ಕೇನೂ ಇಲ್ಲ. ಆದರೆ ನಾನು ನೀನು ಗಂಡ ಹೆಂಡತಿ ಅನ್ನೋದನ್ನ ಮರಿಬೇಡ. ತಲೆ ತಿನ್ಬೇಡ, ಹೋಗೋ. ನಿನ್ನೆ ರಾತ್ರಿ ಯಾಕೆ ಲೇಟು? ಅದು ಕಂಠ ಪೂರ್ತಿ ಕುಡ್ಕೊಂಡ್ ಬಂದಿದ್ಯಲ್ಲ, ಯಾರ ಜೊತೆ ಎಲ್ಲಿ ಹೋಗಿದ್ದೆ ಹೇಳು. ಅದನ್ನ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ಆ ಅವಕಾಶನ ಬಳಸ್ಕೊಂಡು ನಿನಗೇನ್ ಬೇಕೋ ಅದನ್ನ ಸಾಧಿಸ್ಕೊಂಡಿಯಲ್ಲ. ಛೀ, ನೀನು ಒಬ್ಬ ಮನುಷ್ಯನ. ಅಸಹ್ಯವಾಗಿ ಮಾತಾಡ್ಬೇಡ ದಿವ್ಯಾ. ಏನಾಯ್ತು ಯಾಕಾಯ್ತು ಅಂತ ಹೇಳಿದ್ದೀನಿ. ಇದಕ್ಕಿಂತ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಅಂಡ್ ನಿನ್ನೆ ನೀನು ಬಂದಿದ್ದ ಸ್ಥಿತಿ ನೆನಪಿದ್ಯಾ ನಿನಗೆ? ಒಂದು ವೇಳೆ ಅಜ್ಜಿನೋ ಅತ್ತೆನೋ ನೀನಾಗ ನೋಡಿದಿದ್ರೆ ಏನಾಗ್ತಿತ್ತು ಗೊತ್ತಾ? ನೋಡಿದ್ರೆ ನೋಡ್ತಾರೆ, ಅದಕ್ಕೇನ್ ಮಾಡಕ್ಕಾಗತ್ತೆ, ಅದು ಅವ್ರ ಕರ್ಮ. ದಿವ್ಯಾ, ಏಯ್, ವಾಯ್ಸ್ ರೇಸ್ ಮಾಡಬೇಡ. ವಾಯ್ಸು ನಿನ್ನ ವಾಯ್ಸ್ ಕೆಳಗಿರ್ಬೇಕು. ನಾನ್ ನಿನ್ ಗಂಡ ಅನ್ನೋದು ನೆನ್ಪಲ್ಲಿರ್ಬೇಕು. ಏಯ್, ನೆನ್ಪಿಟ್ಕೊಳಕ್ ನೀನೇನ್ ಕುಬೇರನ್ ಮಗನಾ? ಕುಬೇರನೋ ಫಕೀರನೋ, ನಾನ್ ನಿನ್ ಗಂಡ ಅಷ್ಟೇ. ನೋಡು, ಇನ್ನು ಮುಂದೆ ರಾತ್ರಿ ಲೇಟ್ ಆಗಿ ಬರೋದು, ಕುಡ್ಕೊಂಡು ಬರೋದು ಎಲ್ಲ ಬಂದ್. ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನನ್ನ ಲೈಫು ನನ್ನ ಇಷ್ಟ. ರಿಸ್ಟ್ರಿಕ್ಟ್ ಮಾಡೋಕ್ ನೀನ್ ಯಾವನೋ? ಮರ್ಯಾದೆಯಿಂದ ಬದುಕಬೇಕು. ಆಗಲ್ಲ 3 ಬಿಟ್ಟು ಬದುಕ್ತೀನಿ ಅಂತ ನಿಂತ್ರೆ ನಿನಗೆ ಹೇಗೆ ಮೂಗ್ದಾರ ಹಾಕಬೇಕೋ ನನಗೆ ಚೆನ್ನಾಗಿ ಗೊತ್ತು. ಏನ್ ಹೆದರ್ಸ್ತಾ ಇದ್ಯಾ? ನಿನ್ ಗೊಡ್ಡು ಬೆದರಿಕೆಗೆಲ್ಲ ಹೆದರೋಳಲ್ಲ ಈ ದಿವ್ಯಾ. ಹೆದರು ಬೇಡ, ಬೇಕಾದ್ ಮಾಡ್ಕೋ. ನಾನು ಅದಕ್ಕೆ ಬೇಕಾಗಿರೋ ಪರಿಹಾರ ಎಲ್ಲ ಮಾಡ್ತೀನಿ. ಏನು? ನೋಡೋ ದಿವ್ಯಾ, ಇನ್ಮೇಲೆ ನಿನ್ನ ಈ ಅಹಂಕಾರ ದರ್ಪ ಎಲ್ಲ ನನ್ನ ಹತ್ರ ನಡೆಯಲ್ಲ. ಅಜ್ಜಿ ಅತ್ತೆ ಎಷ್ಟೋ ವರ್ಷಗಳಿಂದ ಈ ಏರಿಯಾಲಿದ್ದಾರೆ. ಸ್ವಾಭಿಮಾನ ಮರ್ಯಾದೆಯಿಂದ ಬದುಕ್ತಾ ಇದ್ದಾರೆ. ನಿನ್ನಿಂದಾಗಿ ಅವ್ರ ಘನತೆಗೆ ಧಕ್ಕೆ ಬಂದ್ರೆ ನಾನೇ ನಿನಗೆ ಪಾಠ ಕಲಿಸ್ಬೇಕಾಗತ್ತೆ. ಇನ್ನೊಂದು ಸರಿ ಇದೇನಾದರೂ ರಿಪೀಟ್ ಆಯ್ತೋ ನೀನು ಈ ಬಾಲು ನಿನ್ನೊಂದು ಮುಖ ನೋಡ್ಬೇಕಾಗತ್ತೆ. ಹುಷಾರ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲಾಯರು ತುಂಬಾ ಒಳ್ಳೆ ಹುಡುಗ. ಅವನನ್ನ ಮದ್ವೆ ಆದ್ರೆ ನಮ್ ಸೀತಾ ಸುಖವಾಗಿರ್ತಾಳೆ. ಅಪ್ಪನ್ ಹುಡುಕಕ್ಕೆ ನಾನು ಹೆಲ್ಪ್ ಮಾಡ್ತೀಯ ಫ್ರೆಂಡ್?
ಏನಾದರೂ ಹೇಳೋದಿತ್ತಾ ರಾಮ್? ಆ್ಯಕ್ಚುಲಿ ನೀವು ಬ್ಯುಸಿ ಇದ್ದಲ್ಲ, ಅದಕ್ಕೆ ಮಾತಾಡ್ಸಿಲ್ಲ. ನಾನು ನಿಮ್ಮ ಹತ್ರ ಏನೋ ಹೇಳೋದಿತ್ತು. ಏನು? ಇಲ್ಲಿ ಬೇಡ, ಇಲ್ಲಿ ಬೇಡ. ಲಂಚ್ ಬ್ರೇಕಲ್ಲಿ ಮಾತಾಡೋಣ. ಐ ಮೀನ್ ಈಗಲೇ ಒಂದು ಶಾರ್ಟ್ ಬ್ರೇಕ್ ತಗೋಬೋದಲ್ಲ? ಸರಿ. ತೀರಾ ಫಾರ್ಮಲ್ ಆಗಿ ಮಾತಾಡ್ಕೊಂಡು ಎದ್ದು ಬಂದ್ವಿ, ಆಮೇಲೆ ಮಾತಾಡ್ಬೋದಿತ್ತೇನೋ. ಇಟ್ಸ್ ಓಕೆ, ನಾನು ಮಾತಾಡ್ಬೇಕಾಗಿತ್ತು. ಏನು ವಿಷಯ? ನೀವು ಹೇಳಿದ್ಮೇಲೆ ಹೇಳ್ತೀನಿ. ನಂದೊಂಥರ ಕನ್ಫ್ಯೂಷನ್. ಹೇಳಬೇಕು ಅಂತ ಅಂದ್ಕೊಂಡು ಹೇಳಕ್ಕೆ ತುಂಬ ಒದ್ದಾಡ್ತಿದ್ದೀನಿ. ಹೇಳಿದ್ರೆ ನನಗೆ ಬೈಕೋತೀರಾ ಅಂತ ಗೊತ್ತು. ನಾನು ಹೇಳಿದ್ಮೇಲೆ ನೀವು ಬೈಕೊಳ್ಳೋಕ್ಕಿಂತ ನಾನೇನು ಬೈಕೊಳ್ಳಲ್ಲ ಬಿಡಿ. ನೀವು ನನಗೆ ಫ್ರೆಂಡ್ ಆಗೋಕ್ಕಿಂತ ಮುಂಚೆ ಸಿಹಿಗೆ ಕ್ಲೋಸ್ ಫ್ರೆಂಡ್ ಆಗಿಬಿಟ್ಟಿದ್ರಿ. ಅವಳಿಗೆ ಏನು ಇಷ್ಟ ಆಗುತ್ತೋ ಅದು ನನ್ನ ಲೈಫಲ್ಲೂ ಒಂದು ಭಾಗ ಆಗಿಬಿಡುತ್ತೆ. ಯು ಮೀನ್ ಇಷ್ಟ ಇದೆಯೋ ಇಲ್ವೋ ನಾನು ನಿಮ್ಮ ಲೈಫಲ್ಲಿ ಇರ್ತೀನಿ ಅಂತನ? ಛೇ, ಹಾಗಲ್ಲ. ನನಗೆ ತುಂಬ ಕಡಿಮೆ ಫ್ರೆಂಡ್ಸ್. ಪ್ರಿಯಾ ಬಿಟ್ರೆ ಇನ್ನೆಲ್ಲ ಹಾಯ್ ಬಾಯ್ ಕ್ಲೋಸ್ ಅಷ್ಟೇ. ನೀವು ಮಾತ್ರ ನನಗೆ ಹತ್ರ ಆಗಿದ್ದೀರಾ. ಯು ಮೈ ಟ್ರೂ ಫ್ರೆಂಡ್. ನಿಮ್ಮ ಹತ್ರ ಏನಾದರೂ ಮುಚ್ಚಿಟ್ರೆ ಏನೋ ತಪ್ಪು ಮಾಡ್ತಿದ್ದೀನಿ ಅನ್ನೋ ಗಿಲ್ಟ್ ಕಾಡುತ್ತೆ. ಈಗ ಕಾಡ್ತಿದೆ. ಅಂಥದ್ದೇನು ಮುಚ್ಚಿಟ್ಟಿದ್ರೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಏನಿದು? ದುಡ್ಡು ಕಾಣಿಸ್ತಾ ಇಲ್ವಾ ನಿಂಗೆ? ಅದೇ ಕೇಳ್ತಾ ಇರೋದು, ದುಡ್ಡು ಕೊಟ್ಟಿದ್ ಯಾಕೆ ಅಂತ. ಆಟೋದಲ್ಲಿ ಬಾ ಅಂತ ನನ್ ಚಿಕ್ಕಿ ದುಡ್ಡು ಕೊಟ್ಟಿದ್ರು. ಆಟೋನಲ್ಲಿ ಹೇಗಿದ್ರು ಬರ್ಲಿಲ್ಲ. ಡ್ರಾಪ್ ಮಾಡಿದ್ ನೀನೇ ಅಲ್ವಾ, ಅದಕ್ಕೆ ನಿನಗ್ ದುಡ್ಡು ಕೊಟ್ಟೆ. ಅಂದ್ರೆ ನಾನೇ ನಿನ್ ಡ್ರೈವರ? ನಿನ್ ಕೈ ಕೆಳಗೆ ಕೆಲಸ ಮಾಡೋ ವರ್ಕರ? ಇಲ್ಲ ಡೈಲಿ ಕೆಲಸಕ್ಕೆ ದುಡ್ಡು ತಗೊಳ್ಳೋ ಕೂಲಿನ? ಏನೋ ಗೊತ್ತಿಲ್ಲಪ್ಪ, ನನಗೆ ಹೇಗ್ ಗೊತ್ತಿರತ್ತೆ? ಅದ್ರಲ್ಲಿ ಯಾವುದು ಅಂತ ನೀನೇ ಡಿಸೈಡ್ ಮಾಡ್ಕೊ. ನಿನ್ಗೆ ಕೊಬ್ಬು ತುಂಬಾನೇ ಹೆಚ್ಚಾಗಿದೆ. ಇರು, ಮಾಡ್ತೀನಿ. ಇಳಿ. ನಿನ್ ಮೊದ್ಲು ಇಳಿ ಹೇಳ್ತೀನಿ. ಇಲ್ ನೋಡು, ಹೀಗೆ ಕಾರ್ ಡೋರ್ ತೆಗಿಯೋದು, ಮನೆ ಒಳಗ್ ಕರ್ಕೊಂಡ್ ಹೋಗ್ಬಿಡೋದು, ಈ ತರ ಎಕ್ಸ್ಟ್ರಾ ಸರ್ವಿಸಸ್ ಎಲ್ಲ ಮಾಡ್ಬೇಡ. ನನ್ನ ಹತ್ರ ಕೊಡೋದಕ್ಕೆ ಎಕ್ಸ್ಟ್ರಾ ದುಡ್ಡು ಕೂಡ ಇಲ್ಲ. ಎಕ್ಸ್ಟ್ರಾ ದುಡ್ಡಿಲ್ದೆ ಇದ್ರು ಎಕ್ಸ್ಟ್ರಾ ಕೊಬ್ಬು ತುಂಬಾನೇ ಇದೆ ಅಲ್ವಾ? ಥ್ಯಾಂಕ್ ಯು ವೆರಿ ಮಚ್. ಅದೆಲ್ಲ ಬಿಡು, ಈಗ ಈ ಜೋಕ್ಸ್ ಎಲ್ಲ ಪಕ್ಕಕ್ಕಿಡು. ನಾನೊಂದು ವಿಷಯ ಕೇಳ್ತೀನಿ, ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀಯಾ? ಏನದು? ಈಗೀಗ ನಿನ್ನ ಗಮನಿಸ್ತಾನೆ ಇದ್ದೀನಿ. ನಿನ್ ಮಾತಲ್ಲಿ ಬದಲಾವಣೆ ಕಾಣ್ತಾ ಇದೆ. ನಿನ್ ನಗೋ ರೀತಿ ಬದಲಾಗಿದೆ. ನಿನ್ ಬಿಹೇವಿಯರ್ ಕೂಡ ಬದಲಾಗಿದೆ. ಏನ್ ವಿಷಯ? ಏನಿರತ್ತೆ? ಏನು ಇಲ್ವಲ್ಲ, ನನ್ ಮುಂಚೆ ಇರೋ ಹಾಗೆ ಇದ್ದೀನಿ. ಸುಳ್ಳು ಹೇಳ್ಬೇಡ. ನಿನ್ ಮನ್ಸಲ್ಲಿ ಏನಿದೆ ಅಂತ ನನಗ್ ಗೊತ್ತು. ಮೊದ್ಲು ಅದೇನಂತ ಹೇಳು. ನನ್ ಮನ್ಸಲ್ಲಿ ಏನಿರತ್ತೆ? ಏನೂ ಇಲ್ಲ. ಏನೂ ಇಲ್ವಾ? ಇಷ್ಟಪಡೋದು, ಇಲ್ಲಿವರೆಗೂ ಇದ್ದಂಥ ಭಾವನೆಗಳು ಬದಲಾಗಿರೋದು, ಇಂಥದ್ದೆಲ್ಲ ಏನಿಲ್ವಾ? ಮನ್ಸಲ್ಲೇನೋ ನಡೀತಾ ಇದೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಅದೇನೋ ಅಂತ ದಯವಿಟ್ಟು ಹೇಳ್ತೀಯಾ?
ಏನು ಹಾಗೆ ನೋಡ್ತಾ ಇದೀಯಾ? ನಾನೇನೋ ಸೀರಿಯಸ್ ಆಗಿ ಕೇಳ್ದೆ ಅಂತ ಅನ್ಕೊಂಡ. ಅಮ್ಮ, ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೇ. ಅಮ್ಮ, ಅಲ್ಲ, ನಿನ್ ಮುಖಕ್ಕೆ ಯಾವಾಗ್ಲೂ ನನ್ನ ಜೊತೆ ಜಗಳಾಡೋದಕ್ಕೆ ಟೈಮ್ ಸಾಲೋದಿಲ್ಲ. ಇನ್ನು ಇಷ್ಟಪಡೋದು, ಭಾವನೆಗಳು ಬದಲಾಗೋದಕ್ಕೆಲ್ಲ ಟೈಮ್ ಎಲ್ಲಿರುತ್ತೆ? ನೆವರ್. ಅದನ್ನ ನಾನು ಯಾವತ್ತೂ ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಮತ್ತೆ ನಿನ್ನಂತ ಗಯ್ಯಾಳಿ ಹುಡುಗಿರ್ಗೆ ಯಾವಾಗ್ಲೂ ಕಾಕ ಅಂತ ಕೂಗೋದನ್ನ ಬಿಟ್ರೆ ಇನ್ನೇನು ಕೂಡ ಗೊತ್ತಾಗೋದಿಲ್ಲ. ಸರಿ, ನಾನಿನ್ನು ಹೊರಡ್ತೀನಿ. ಬಾಯ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪೂರ್ಣಿ, ಫೋನ್ ಮಾಡಿ ಮಾತ್ರೆ ಕೇಳ್ತೀನಿ ಅಂದೆ. ಡಾಕ್ಟ್ರೇ ಬಂದಿದ್ದಾರೆ. ಮಹೇಶ್ ಅವ್ರಿಗೇನಾದ್ರು ಸಮಸ್ಯೆ ಆಗಿದೆಯಾ? ಹಾಗೇನಿಲ್ಲಮ್ಮ. ಮಹೇಶ್ ಅವ್ರದ್ದು ಮಂತ್ಲಿ ಚೆಕಪ್ ಇತ್ತು. ಮಾತ್ರೆ ಬಗ್ಗೆ ಕೇಳಿದ್ರು, ನಾನೇ ಬರ್ತೀನಿ ಅಂತ ಬಂದು. ಹ್ಞೂ ಅಮ್ಮ, ಪ್ರತಿ ತಿಂಗಳು ಚಿಕ್ಕ ಮಾವನ್ಗೆ ಚೆಕಪ್ ಇರುತ್ತೆ. ಪೂರ್ಣಿ, ನಿಮ್ ಚಿಕ್ಕ ಮಾವನ್ ಕಂಡೀಷನ್ ಸುಧಾರಿಸ್ತಾ ಇದೆ. ನಾ ಹೋದ್ಸಲಿ ಬಂದಾಗಲೇ ಹೇಳ್ತಾ ಇದ್ದೆ, ಅವ್ರ ಕಂಡೀಷನ್ನು ಬೆಟರ್ ಆಗ್ತಾ ಇದೆ ಅಂತ. ಇನ್ಮೇಲೆ ಮೆಡಿಸಿನ್ಸ್ ಚೇಂಜ್ ಮಾಡ್ತೀನಿ. ಸರಿ ಡಾಕ್ಟರ್. ಡಾಕ್ಟ್ರೇ, ಮಹೇಶ್ ಅವರು ಮೊದ್ಲಿನ ಥರ ಆಗ್ತಾರಾ? ಪೂರ್ತಿ ಹುಷಾರಾಗ್ತಾರಾ? ಇಷ್ಟು ದಿನ ನಾನು ಅನುಮಾನದಿಂದಲೇ ಹೇಳ್ತಾ ಇದ್ದೆ. ಈಗ ಅವ್ರ ಕಂಡೀಷನ್ ನೋಡಿದ್ರೆ ಅವರು ಹುಷಾರಾಗ್ತಾರೆ ಅಂತ ನನಗೂ ಅನ್ನಿಸ್ತಾ ಇದೆ. ಎಲ್ಲ ಅವ್ರ ವಿಲ್ ಪವರ್ ಮೇಲೆ ಡಿಪೆಂಡ್ ಆಗಿದೆ. ಮಹೇಶ್ ಅವರೇ, ನಾ ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಾ? ಎಲ್ಲ ನಿಮ್ ವಿಲ್ ಪವರ್ ಮೇಲೆ ಡಿಪೆಂಡ್ ಆಗಿದೆ. ನೀವು ಆರೋಗ್ಯವಂತರಾಗಬೇಕು ಅಂತ ಅನ್ಕೊಂಡ್ರೆ ಆಗ್ತೀರಾ. ಇದೆಲ್ಲ ಹೊಸ ಮಾತ್ರೆಗಳು. ಹಳೇದನ್ನ ನಿಲ್ಲಿಸಿ ಇದನ್ನ ಕೊಡಕ್ ಶುರು ಮಾಡಿ. ಬೇರೆ ಏನಾದರೂ ಇಂಪ್ರೂವ್ಮೆಂಟ್ಸ್ ಕಾಣಿಸಿದ್ರೆ ನನಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ. ಸರಿ ಡಾಕ್ಟರ್. ಟೇಕ್ ಕೇರ್ ಆಫ್ ಹಿಮ್. ನಾ ಇನ್ನು ಬರ್ತೀನಿ. ಅಯ್ಯೋ, ಡ್ಯಾಡ್ಗೆ ಏನಾಯ್ತು? ಏನೂ ಆಗಿಲ್ಲ. ಮಂತ್ಲಿ ಚೆಕಪ್ಗೆ ಬಂದಿದ್ದೆ. ನಾ ಇನ್ನು ಬರ್ತೀನಿ. ಡಾಕ್ಟರ್, ಏನು ನೀವಿಲ್ಲಿ? ಏನಾಯ್ತು? ನಮ್ಮ ಮನೆಯವ್ರಿಗೇನಾದ್ರೂ ಆಯ್ತಾ? ಪೂರ್ಣಿ, ಏನಿದೆಲ್ಲ? ಆತಂಕ ಪಡೋದೇನಿಲ್ಲ ಶಾರ್ವರಿ ಅವರೇ. ನಿಮಗೆ ಖುಷಿ ಸುದ್ದಿ. ನೀವು ಇಷ್ಟು ದಿನ ಮಾಡಿದ ಪ್ರಾರ್ಥನೆಗೆ ದೇವರು ಕೊನೆಗೂ ಕಿವಿಯಾದ. ಮಹೇಶ್ ಅವರ ಆರೋಗ್ಯ ತುಂಬಾ ಸುಧಾರಿಸಿದೆ. ಅಂದ್ರೆ ಇವರು ಕಂಪ್ಲೀಟ್ ಆಗಿ ಹುಷಾರಾಗ್ತಾರಾ ಡಾಕ್ಟರ್? ಆಗಬಹುದು. ಡಿಪೆಂಡ್ಸ್ ಆನ್ ಹಿಸ್ ವಿಲ್ ಪವರ್. ನನಗೆ ನಂಬಿಕೆ ಬರ್ತಿಲ್ಲ ಡಾಕ್ಟರ್. ಇನ್ನು ಎಷ್ಟು ವರ್ಷ ಕಾಯಬೇಕು? ಇಂಪ್ರೂವ್ಮೆಂಟ್ಸ್ ನೋಡಿದ್ರೆ ವರ್ಷಗಳಲ್ಲ, ಇನ್ನು ಕೆಲವೇ ದಿನಗಳಲ್ಲಿ ಅವರು ಹುಷಾರಾಗ್ಬೋದು. ನೀವು ಹೋಪ್ಸ್ ಕಳ್ಕೋಬೇಡಿ. ಡಾಕ್ಟರ್, ನಮ್ಮ ಮಹೇಶ ಹುಷಾರಾಗ್ತಾನ? ಖಂಡಿತ ಮಾಧವ್, ನಿಮ್ಮನ್ನು ನೋಡಿ ತುಂಬಾ ದಿನ ಆಗಿತ್ತು. ಇವತ್ತು ಇಂಥ ಒಳ್ಳೆ ಸುದ್ದಿ ಹೇಳಬೇಕಿತ್ತು ಅನ್ಸುತ್ತೆ. ಅದಕ್ಕೆ ನೀವೇ ಬಂದ್ರಿ. ನೀವೂ ಎಷ್ಟೋ ಸಲ ಫಾಲೋ ಅಪ್ ಮಾಡಿದ್ದೀರಾ ಮಹೇಶ್ ಆರೋಗ್ಯದ ಬಗ್ಗೆ. ನಾನಿವತ್ತು ನಿಮ್ಗೆಲ್ಲ ಹೋಪ್ಸ್ ಕೊಡ್ತಾ ಇದ್ದೀನಿ. ಅವರು ಖಂಡಿತ ರಿಕವರ್ ಆಗ್ತಾರೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.